Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಬಡ ಕುಟುಂಬದಲ್ಲಿ ಹುಟ್ಟಿದರೂ ಸಹಿತ ಇವತ್ತು ಏನೋ ಒಂದಿಷ್ಟು ಬಡವರ ಕಡೆಗೆ ನಾವು ಕೂಡ ನೋಡೋಣಪ್ಪ ಅನ್ನೋ ಒಂದು ದೃಷ್ಟಿಯಿಂದ ಹೆಜ್ಜೆ ಆಗ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ನಾನು ಅಂಥ ಒಂದು ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನಾನು ಭಾಳಷ್ಟು ವಿಸಿಟ್ ಮಾಡಿ ಅಂಥ ಸಮೀಕ್ಷೆಗೂ ಇಳಿದಿದ್ದೀನಿ. ಬಹುಶಃ ಇವತ್ತೇನು ಸಮಾಜ ಸೇವೆ ಅಂದ ತಕ್ಷಣ ದುಡ್ಡಿರೋನೇ ಸಮಾಜ ಸೇವೆ ಮಾಡಬೇಕು, ದುಡ್ಡಿರೋನೇ ದಾನ ಧರ್ಮ ಮಾಡಬೇಕು, ದುಡ್ಡಿರೋನೇ ರಾಜಕೀಯ ಮಾಡಬೇಕಂತ ಏನು ಮೈಂಡ್ಸೆಟ್ ಇದೆ. ಇವತ್ತು ಏನು ದುಡ್ಡು ಇಲ್ದಿದ್ರೂ ಕೂಡ ಇವತ್ತೇನು ನಮ್ಮ ಕೈಲಾದಷ್ಟು ಸಹಾಯಕಾರ ಕೊಡೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಭಾಳಷ್ಟು ಜನ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ವಿಶೇಷವಾಗಿ ಇವತ್ತೊಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ಬಹುಶಃ ಎಷ್ಟರ ಮಟ್ಟಿಗೆ ಅಂದರೆ ಆ ಒಂದು ಸ್ಥಿತಿಯಲ್ಲಿ ಕೂಡ ಏನು ಹೊಟ್ಟೆ ಹಸ್ದಾಗ ಅಳಿಸಿದನ್ನು ಕೂಡ ರುಚಿ ಇರುತ್ತಂತೆ. ಅಂಥ ಒಂದು ಸ್ಥಿತಿಯಲ್ಲಿ ಕೂಡ ಬೆಳೆದು ಇವತ್ತು ಬಡತನವನ್ನು ಬೆನ್ನಿಗೆ ಕಟ್ಕೊಂಡು ಗಾರೆ ಕೆಲಸ, ಏನೋ ಗೋಡೆ ಕೆಲಸ ಅಂತ ಹೇಳ್ತಾರೆ, ಅಂಥ ಕೆಲಸಗಳನ್ನು ಮಾಡಿ ಇವತ್ತು ಒಂದು ಸ್ಥಿತಿಯಲ್ಲಿ ಬಡವ್ರಿಗೋಸ್ಕರನೇ ಭಾಳಷ್ಟು ಆಸಕ್ತಿ ವಹಿಸಿ ಹೆಜ್ಜೆ ಆಗ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ವ್ಯಕ್ತಿಯ ಬಗ್ಗೆ ಹೇಳ್ಬೇಕಂದ್ರೆ ಬಹುಶಃ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಾರೆ. ಅದರಲ್ಲಿ ಕೂಡ ಇವತ್ತು ರಾಜಕೀಯ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಅಥವಾ ಯಾವುದೋ ಒಂದಿಷ್ಟು ಈ ಹಳ್ಳಿಯಲ್ಲಿ ದೇವಸ್ಥಾನದ ಉದ್ಘಾಟನೆ ಇರ್ಬೋದು, ಅಥವಾ ತೊಟ್ಲು ಕಾರ್ಯಕ್ರಮ ಇರ್ಬೋದು, ಮದುವೆ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಕೈಲಾದಷ್ಟು ಒಂದು ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ. ಬಹುಶಃ ಏನು ಬೇಡಿ ಸರ್, ಏನು ದುಡ್ಡು ಗಳಿಸಿರ್ತಾನೆ, ಮೊದಲೆಲ್ಲ ಬಡತಾನೆ ಇರ್ತದೆ ಬಿಡ್ರಿ ಸರ್, ಎಲ್ಲರಿಗಿದೆ, ನಮಗೂ ಇದೆ ಬಡತನ, ಏನು ಸರ್ ಇಂಥವ್ರೆಲ್ಲ ಎಷ್ಟು ಜನ ನೋಡಿಲ್ಲ ಸರ್, ಈ ಒಳ್ಳೆ ದುಡ್ಡು ಮಾಡಿರ್ತಾರೆ ಬಿಡ್ರಿ ಸರ್, ಕೊಟ್ಟರೆ ಕೊಡ್ಬೋದು. ಸ್ನೇಹಿತರೆ, ಇವತ್ತೇನು ನೀವು ಅಂದ್ಕೊಂಡಿದ್ದೀರ ಅದೇ ರೀತಿಯೇ ಇವ್ರ ಗೆಟಪ್ ನೋಡಿದ ತಕ್ಷಣ ನಾನು ಕೂಡ ವಿಸಿಟ್ ಮಾಡಿದ್ದೆ. ಬಿಡಪ್ಪ, ಈ ಮನುಷ್ಯ ಒಳ್ಳೆ ದುಡ್ಡು ಮಾಡ್ಯಾನ ಬಿಡ್ರಿ, ಏನು ರೀ ಇಷ್ಟು ಜನ ಇವತ್ತು ನೆನೆಸ್ತಾರೆ ಈ ಗ್ರಾಮದಲ್ಲಿ ಅಂದರೆ ಏನು ರೀ ಒಳ್ಳೆಯ ಸಂಪಾದನೆ ಮಾಡೋಣ ಬಿಡ್ರಿ. ಸ್ನೇಹಿತರೆ, ಈ ವ್ಯಕ್ತಿನ ನಾನು ನಿಮಗೆ ತೋರಿಸ್ತೀನಿ. ಬಹುಶಃ ಇವತ್ತು ಹುಟ್ಟಿದಾಗಿನಿಂದಲೂ ಕೂಡ ಬಡತನದಲ್ಲಿ ಬೆಳೆದು ಗೋಡೆ ಕೆಲಸ ಮಾಡಿ ಇವತ್ತಿಗೂ ಕೂಡ ಕಾರ್ಮಿಕರ ಕೆಲಸ ಮಾಡೋಕ್ಕೆ ಒಂದು ಬದುಕು, ಇವತ್ತಿಗೂ ಕೂಡ ಗೋಡೆ ಕೆಲಸಕ್ಕೆ ಹೋಗ್ತಕ್ಕಂಥ ಒಂದು ಬದುಕು. ಆದರೂ ಕೂಡ ಇವತ್ತು ಅವ್ರ ಕಣ್ಣಿಗೆ ಎಲ್ಲೇ ಒಂದು ಕಡೆ ಹೊರಗಡೆ ಹೋದರೆ ಫಸ್ಟು ಹುಡ್ಕೋದೇ ಬಡವ್ರನ್ನ. ಇವತ್ತು ಎಷ್ಟು ಮಟ್ಟಿಗೆ ಅಂದರೆ ನನಗೆ ಯಾರಾದರೂ ಒಂದು ಮನೆ ಹತ್ರ ಬಂದಿರೋ ಹತ್ರ ಯಾರ ಹತ್ರ ಒಂದು ಬಡವರಿಗೆ ಒಂದಿಷ್ಟು ಸಹಾಯ ಮಾಡದೇ ಇದ್ದರೆ ನನಗೆ ಸಮಾಧಾನವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ವ್ಯಕ್ತಿ ಹೆಜ್ಜೆ ಆಗ್ತಕ್ಕಂಥದ್ದು. ಬೇಕಪ್ಪ, ಯಾರು ಚೆನ್ನಾಗಿಲ್ಲಪ್ಪ ಅಂದ್ರೆ ತಗೊಂಡೋಗ ಆಯ್ತು ನೋಡ ಮನ್ಯಾಗ ಅಂತ ಹೇಳ್ಬಿಡೋದು ಅಷ್ಟೇ. ಇಲ್ಲ ಈಗ ಇವ ಅಕ್ಕಿನೇ ಕೊಟ್ಬಿಡೋದು, ಮನೆಗಳ ಅಕ್ಕಿನೇ ನಾನು ತಿನ್ಬೋದು, ಅವ್ರಿಗೆ ಬೇರೆ ಇಲ್ಲ, ನಾನೇನು ಯೂಸ್ ಮಾಡ್ತೀನಿ ಅದೇ ಹಂಗೆ ಯೂಸ್ ಮಾಡೋದು. ಸ್ನೇಹಿತರೆ, ಇವತ್ತು ಹುಟ್ಟಿದಾಗಿನಿಂದ ಕೂಡ ಇಲ್ಲಿವರೆಗೂ ಭಾಳಷ್ಟು ಬಡತನದಲ್ಲಿ ಬಂದು ಈಗಲೂ ಕೂಡ ಬಡತನದಲ್ಲಿದ್ದು ಇವತ್ತು ಹಲವಾರು ಪ್ರಶಸ್ತಿಗಳನ್ನು ಕೂಡ ತಗೊಂಡು ಬಂದಿರತಕ್ಕಂಥದ್ದು. ಬಹುಶಃ ಇಲ್ಲಿ ನಾನು ಕೇಳಿದೆ, ಏನಪ್ಪ ಇಂಥ ಮನುಷ್ಯ ಈ ಮನೇಲಿ ಒಳ್ಳೆ ದುಡ್ಡು ಮಾಡಿರ್ತಾರೆ ಬಿಡ್ರಿ ಅಂತೇಳಿ. ನಿಜವಾಗ್ಲೂ ನೋಡಿ, ಈ ವ್ಯಕ್ತಿ ಹೃದಯ ಹೇಗಿದೆ ಅಂದರೆ ಈ ಪ್ರಶಸ್ತಿಗಳು ಹೀಗೇನೆ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು. ಇದು ಮನೆ ಆಸ್ತಿ ಅಲ್ಲ. ಆದರೂ ಕೂಡ ಇದಕ್ಕೇನು ಸಮಾಧಾನ ಸಿಗುತ್ತೆ ಅಂದರೆ, ಸರ್ ಈ ಏನು ಜನಗಳಿಗೆ ನಾವು ಸೇವೆ ಮಾಡ್ತೀವಿ, ಆ ಸೇವೆ ಪರವಾಗಿ ಇದು ಪ್ರಚಾರ ಅಲ್ಲಕ್ಕೆ ಅಂತ ಆ ಭಗವಂತ ನೋಡಿದ್ರೆ ನಮಗೆ ಅಷ್ಟೇ ಸಾಕು. ನಾವು ಕೊಟ್ಟಿರ್ತಕ್ಕಂಥದ್ದು ಒಂದು ಸಹಾಯ ಮಾಡ್ತಕ್ಕಂಥದ್ದು ಆ ಭಗವಂತನಿಗೆ ಗೊತ್ತಾದರೆ ಸಾಕಂತೇಳಿ. ಸ್ನೇಹಿತರೆ, ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಯಶವಂತ ನಗರ ಗ್ರಾಮದ ರೆಹಮಾನ್ ಸಾಬ್ ಎನ್ನುವ ಒಂದು ಕುಟುಂಬದ ರೈತನ ಮಗನ ಜೊತೆ ಇವತ್ತು ನಾನು ಇರ್ತಕ್ಕಂಥದ್ದು. ಬಹುಶಃ ಅದೃಷ್ಟದಲ್ಲಿ ತಾವು ಕಾಣ್ಬೋದು.
ಇವತ್ತು ಬಂದವರಿಗೆ ಒಂದು ಗ್ಲಾಸ್ ನೀರು, ಹಸಿದವರಿಗೆ ಒಂದು ತುತ್ತು ಅನ್ನ, ಇವತ್ತು ಕಷ್ಟಾಂತ ಬಂದವನಿಗೆ ಸಹಾಯ ಸಹಕಾರ ಕೊಡ್ತಕ್ಕಂಥ ಈ ಕುಟುಂಬ ಇವತ್ತಿಗೂ ಕೂಡ ಬಡತನದಲ್ಲಿದ್ದರೂ ಕೂಡ ರೆಹಮಾನ್ ಅವರ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಂದು ಸಾರ್ಥಕತೆ ಬದುಕು. ಬಹುಶಃ ಹೀಗಾಗಿ ನಮ್ಮ ಅಪ್ಪು ಟಿ ವಿ ಒಂದು ಕಾರ್ಯಕ್ರಮದ ಬಗ್ಗೆ ರೆಹಮಾನ್ ಅವರು ಏನು ಹೇಳ್ತಾರೆ, ಅಭಿಪ್ರಾಯ ಏನು ತಿಳಿಸ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಅಪ್ಪು ಟಿ ವಿ ಅವರಿಗೆ ಧನ್ಯವಾದಗಳು. ನಾವು ಎಲ್ಲ ಅಪ್ಪು ಟಿ ವಿಗಳು ಈ ಕಾರ್ಯಕ್ರಮಕ್ಕೆ ನಾವು ಬರ್ತಿದ್ದೀವಿ, ನೀವು ಎಲ್ಲರೂ ಬರ್ರಿ. ಒಳ್ಳೆಯ ಕಾರ್ಯಕ್ರಮ. ಅಪ್ಪು ಟಿ ವಿ ಭಾಳ ದಿವಸ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ದೇವೆ. ಬಡವರಿಗಾಗಿ ಅಪ್ಪು ಟಿ ವಿ. ಈ ಬಡವರಿಗಾಗಿ ನಾವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು. ಈ ಅಪ್ಪು ಟಿ ವಿ ಹಿಂದೆ ನಾವು ಹೋದರೆ ಚೆನ್ನಾಗಿ ಬಡವರಿಗೆ ಒಂದು ಸಹಕಾರ ಕೊಟ್ಟಂಗೆ ಆಗ್ತದೆ. ಎಲ್ಲರೂ ಕೈ ಜೋಡಿಸಿರಿ ಅಪ್ಪು ಟಿ ವಿಗೆ. ಎಲ್ಲರೂ ಬನ್ನಿ. ಈ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಿ ನಡೆಸಬೇಕಂತ ನನ್ನ ಅಭಿಪ್ರಾಯಗಳು ತಿಳಿಸ್ತಿದ್ದೀನಿ. ಅಪ್ಪು ಟಿ ವಿಗೆ ನಮಸ್ಕಾರಗಳು. 90% ಹೇಳ್ತಾರೆ ಸರ್, ನಮ್ಮ ಕೈಲಿ ಓದೋಕ್ಕಾಗಲಿಲ್ಲ, ಅವಾಗ ಬಡತನ ಇತ್ತು, ನಾವು ಏನು ಓದೋಕೆ ಸಾಧನೆ ಮಾಡೋಕ್ಕಾಗಲ್ಲ, ಒಂದು ಗುರಿ ಇತ್ತು ಅಂತ ಹೇಳ್ತಾರೆ. ತಾವು ಕೂಡ ಅದೇ ಒಂದು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಆದರೂ ಕೂಡ ನಿಜನೇ. ಇದು ಭಾರಿ ಬಡತನ ಅಂದ್ರೆ ಭಾರಿ ಬಡತನ. ನಮಗೆ ಉಂಬಕ್ಕೆ ಒಂದು 3 ಒಪ್ಪತ್ತು ಉಂಬಕ್ಕೆ ಸಿಗ್ತಿದ್ದಿಲ್ಲ. ಒಂದು ಒಪ್ಪತ್ತು ಉಂಡ್ರೆ ಇನ್ನೊಂದು ಒಪ್ಪತ್ತು ಉಪವಾಸ ಮಕ್ಕಂತಿದ್ವಿ. ನಾವು ರೈತರು ದನಗಳು ಕಾಯ್ತಿದ್ವಿ, ಹೊಲಕ್ಕೆ ಹೋಗ್ತಿದ್ವಿ. ಫುಲ್ಲು ಮಳೆ ಚಳಿಯಾಗ ನಾವು ಒಂದು ಗುಡಿಸ್ಲಿ ಮನೆಯಾಗ ಇರ್ತಿದ್ವಿ. ಅವಾಗ ಚಪ್ಪರ ಮನೆಯಾಗ ಎಲ್ಲ ಚಪ್ಪರ ನೀರು ಬಂದು ಭಾಳ ಹಿಂಸೆ ಅಂದರೆ ಹಿಂಸೆ ನಮ್ಮದು. ಅವಾಗ ಭಾಳ ಅಂಥ ಕಷ್ಟದಾಗ ಜೀವನ ಮಾಡಿದ್ವಿ. ಅದು ಇನ್ನೊಬ್ಬರಿಗೆ ಸಹಾಯವರಿಗೆ ಮರೀಲಿದ್ದಂಗೆ ಇನ್ನೊಬ್ರಿಗೆ ಅದೇ ಆ ನೆನಪಲ್ಲೇ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಪ್ಪ ಎಂಬ ಒಂದು ಮನುಷ್ಯನಿಗೆ ಕನಿಕರಗಳು ಬರ್ತಿದ್ವು. ಭಾಳ ಅಂದ್ರೆ ಭಾಳ ಕಷ್ಟ ಬಿದ್ದು ಬಿಡ್ರಿ ನಾವು. ಒಬ್ಬೊಬ್ಬ ಒಂದು ಮಳೆಯಾಗ ಒಂದು ಹೆಂಗಂದ್ರೆ ಅಲ್ಲಿ ಇಲ್ಲಿ ಡಬ್ಬಿಗಳು ಇಟ್ಕೊಂಡು ಚಂಬುಗಳು ಇಟ್ಕೊಂಡು ಮಳೆ ರಾತ್ರೆಲ್ಲ ಮಳೆ ಹಿಡ್ಕಂದ್ರೆ ಚಪ್ಪರ್ ಮನೆಗಳಾಗ ಕರೆಂಟ್ ಇರ್ತಿದ್ದಿಲ್ಲ, ದೀಪ ಹಚ್ಕೊಂಡು ಇದು ಸಮಾಜ ಸೇವೆ ಏನೋ ಒಂದಿಷ್ಟು ಸಹಾಯ ಮಾಡೋಣ ಬಿಡಿ ಸರ್ ಅಂತ ಏನು ಸಿಗತ್ತೆ ಇದರಲ್ಲಿ ನಿಮಗೆ ಅಂತ ಭಾಳ ಸುಖ ಸಿಗ್ತತೆ, ನೆಮ್ಮದಿ ಸಿಗ್ತದೆ. ಫಸ್ಟ್ ಅಂದ್ರೆ ಮನುಷ್ಯನಿಗೆ ನೆಮ್ಮದಿ. ಏನೋ ಒಂದು ಒಬ್ರಿಗೆ ಸಹಾಯ ಮಾಡಿದ್ವಿ ಅಂದ್ರೆ ಅವತ್ತು ಚೆನ್ನಾಗಿ ನಿದ್ದೆ ಮಾಡ್ತೀವಮ್ಮ. ಊಟಕ್ಕಿಂತ ಜಾಸ್ತಿ ಅದು ನೆಮ್ಮದಿ. ಬಡವರಿಗೆ ಒಬ್ಬರು ನಾವು ಹಂಚ್ಕೊಂಡು ತಿನ್ಬೇಕಂತೆ. ನಮ್ಗೆ ಬಂದಿರೋದು ಸ್ವಲ್ಪ ಇಲ್ಲ, ಸ್ವಲ್ಪ ನಮ್ದು ಎಷ್ಟೈತೆ ಅದ್ರಾಗ ಒಂದು ಕಾಲು ಭಾಗನ ಕೊಟ್ಟು ಅರ್ಧ ಭಾಗನ ಕೊಟ್ಟು ಅವ್ರು ಅರ್ಧ ನಾವು ಅರ್ಧ ತಿಂದ್ರೆ ಅದು ಭಾಳ ನೆಮ್ಮದಿ ಸಿಗ್ತದೆ. ಮೆಂಬರ್ ಸೀಟ್ ಸಿಕ್ಕರೆ ಸ್ವಲ್ಪ ನಾನೇ ಒಂದು 10 ಬ್ಯಾನರ್ ಹಾಕಂದೆ, ಯಾಕಂದ್ರೆ ನಾನು ಗೊತ್ತಾಗಬೇಕಲ್ಲ ಜನಕ್ಕೆ. ನಮಗೆ ಭಾಳ ಸಲ ಹೇಳಿದ್ದಾರೆ ನಿಂದಿರ್ಬೇಕು ಅಂತ ಭಾಳ ಒತ್ತಾಯ ಮಾಡಿದ್ರು. ನಾವು ಹೋಗ್ತೀವಿ. ಇದು ಬೇಡಪ್ಪ, ಯಾಕಂದ್ರೆ ಭಾಳ ಬರೀ ಅಂದರೆ ರಾಜಕೀಯನೇ ಇದು ಬೇಡ ಅಂತೇಳಿ ನಾವು ಹೋಗ್ತೀವಿ, ಮಾಡ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲ ಮಾಡಿ ಬರ್ತೀವಿ. ಆದ್ರೆ ರಾಜಕೀಯದಾಗ ಬೇಡ ಅಂತೇಳಿ ನಾವು ಹೋಗೋದೇ ಇಲ್ಲ. ಇನ್ನೊವರೆಗೆ ರಾಜಕೀಯದಾಗ ಹೋಗಿಲ್ಲ. ಅಂದ್ರೆ ಕಾಂಗ್ರೆಸ್ನ ನಾವು ಫಸ್ಟ್ ಲಿಸನ ಬಂದಿರೋದೇ ನಾವು ಕಾಂಗ್ರೆಸ್ನಾಗ. ಸಣ್ಣರಿದ್ದಲ್ಲಿ ಸನ ನಾವು ಓಡಾಡ್ಕೊಂತಾನೆ ಕಾಂಗ್ರೆಸ್ನಾಗ ಬಂದಿರೋದು ನಾವು ಇನ್ನೊವರಿಗೆ. ಆದರೆ ಇನ್ನೊವರಿಗೆ ಬಿಟ್ಕೊಟ್ಟಿಲ್ಲ ಕಾಂಗ್ರೆಸ್ಸಿಗೆ ಮಾತ್ರ. ರೆಹಮಾನ್ ಅವರಿಗೆ ಯಾರೇ ಕಾಣಲಿ ಅಣ್ಣ ಅನ್ನೋರಿಗೆ ಬಾಯಿಲ್ಲ, ಅಷ್ಟು ಒಂದು ಸಂಸ್ಕಾರ ಅಂತ ಇಲ್ಲ. ನಾವು ಹೆಂಗಿದೀವಿ ಅಂದ್ರೆ ಫ್ರೆಂಡ್. ಈಗ ನಮ್ಮ ಮಲ್ಲೇಶಿ ಅಂದ್ರೆ ಒಂದೇ ಗಂಗಳದಾಗ ಊಟ ಮಾಡ್ತಿದ್ವಿ ನಾವು, ಒಂದೇ ತಲ್ಲಿ ಮಲಿಕೆಂದಿದ್ವಿ. ಅವರು ವಾಲ್ಮೀಕಿ, ನಾವು ಮುಸ್ಲಿಮ್ಸು. ಆದ್ರೆ ಇದ್ರಾಗ ಭಾವನೆನೇ ಬಂದಿಲ್ಲ. ಅವರು ಅಕ್ಕ ತಂಗಿಯರು, ನಾವು ಅಕ್ಕ ತಂಗಿಯರು ಒಂಥರ ಹೆಂಗಿರ್ತಿದ್ವಿ ಅಂದ್ರೆ ಒಳ್ಳೆ ಚೆನ್ನಾಗಿ ಹೆಂಗೆ ಒಂದು ಥರ ಕುಟುಂಬದವ್ರು ಇದ್ದಂಗೆ ಇರ್ತಿದ್ವಿ. ಒಂದೇ ತಲ್ಲಿ ಊಟ ಮಾಡ್ತಿದ್ವಿ, ಒಂದೇ ತಲ್ಲಿ ಮಲಗ್ತಿದ್ವಿ. ನಾನು ಮಲ್ಲೇಶಿ ಎಲ್ಲ ಭಾಳ ಜನ ಇದ್ದಾರೆ ನಮ್ಮ ಫ್ರೆಂಡ್ಸ್. ಆದರೆ ಇದು ನಾವು ಮುಸ್ಲಿಮ್ಸು, ನೀವು ಹಿಂದೂ, ನಮಗೆ ಅವರು ಇವರು ಗೊತ್ತಿಲ್ಲ. ಇನ್ನೊವರಿಗೆ ಭೇದ ಭಾವನೆ ಅಂಬೋದು ಗೊತ್ತಿಲ್ಲ ನಮಗೆ. ಈಗಲೇ ಹಬ್ಬ ಮಾಡಿದರೆ ನಾವು ರಂಜಾನು ಬಕ್ರೀದು ಏನೋ ಮಾಡಿದರೆ ನಾವು ಎಲ್ಲ ಓಣೆಲ್ಲ ಹಂಚ್ಕೊಂತಿದ್ವಿ. ಅವರು ಹಬ್ಬ ಮಾಡಿದ್ರು, ಉಗಾದಿ, ದಸರಾ, ದೀಪಾವಳಿ ಅವರ ಹಬ್ಬ ಮಾಡಿದರೆ ಅವರೆಲ್ಲ ನಮ್ಮ ಮನೆಗೆ ಫುಲ್ಲು ದಾವತ್ತಿದ್ದಂಗೆ ಇರ್ತದೆ ನಮಗೆ. ಯಾಕೆ ನೀವೆಲ್ಲ ಪ್ರಚಾರಕ್ಕೆ ಬರಲ್ಲ, ಎಲ್ಲಿ ಬ್ಯಾನರ್ ಹಾಕಲ್ಲ, ನಾವು ಸಹಾಯ ಮಾಡಿದ್ದೀವಿ ನನಗೆ ಇಷ್ಟ ಅಂತ? ಅದು ನಮಗೆ ಇಷ್ಟ ಆಗಲ್ಲ. ಅದು ನಮಗೆ ಯಾಕಂದ್ರೆ ತೋರ್ಸಂಬೋದು ಇಷ್ಟ ಆಗಲ್ಲ. ಏನಿದ್ರೆ ನಮ್ಮ ಇದ್ರ ಧರ್ಮದಾಗ ಮುಚ್ಚಿಕೊಡು ಅಂತ ಹೇಳತ್ತೆ. ತೆಗೆದು ತೋರಿಸಿ ಕೊಟ್ಟರೆ ಅದು ಫೈದನೇ ಇದನ್ನೇ ಇಲ್ಲ, ಉಪಯೋಗನೇ ಇಲ್ಲ. ಈಗ ನಾನು ಇಷ್ಟು ಮಂದಿ ಕೊಟ್ಟಿನಾದ್ರೆ ನಾನು ಸಾರ್ಥಕನೇ ಇಲ್ಲ, ಇವತ್ತಿಗೆ ಲಾಸ್ಟ್ ಅದು. ಹಂಗಾಗಿ ನಾವು ಮಸೀದಿಯಾಗ ದೈವದಾಗ ಒಂದು ವಯಸ್ಸು ಮುತ್ತಲ್ಲಿ ಅಂತ ಇದ್ದೀವಿ. ಏನೇ ಕೆಲಸ ಮಾಡಿದರೆ ಇನ್ನೊವರಿಗೆ ತೋರಿಸಿಂದಿಲ್ಲ. ಇದು ಮಾಡ್ತೀವಿ, ಇದು ಮಾಡಬೇಕು ಅಂತ ಪ್ರಚಾರಕ್ಕೆ ಬರ್ಬೇಡ. ನಿಮ್ಮ ಸಮಾಜ ಹೆಂಗೆ ಗುರುತಿಸ್ತದೆ ಸರ್ ಈ ಥರ ಮಾಡಿದ್ರೆ? ನೀವು ಸಾಕು, ಮ್ಯಾಗಳರ ಅಂತ ಇದ್ದೇ ಇರ್ತಾನಲ್ಲ, ದೇವರೊಬ್ಬನ ನೋಡ್ತಾನಲ್ಲ, ಕಣ್ಣು ಮುಚ್ಚಿ ಇರಲ್ಲ. ಏನೇ ಮಾಡಿದ್ರೆ ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅಂಬೋದು ಎಲ್ಲ ನೋಡ್ತಿರ್ತಾನಲ್ಲ. ಅದರಲ್ಲಿ ಸಹ ನಮಗೆ ಇಲ್ಲಿವರೆಗೆ ಬೆಳೆದಿರೋದು ನಾವು. ನೀವು ಓದ್ಬೇಕಾದ್ರೆ ಏನೋ ಒಂದು ಗುರಿತ ಮನಸ್ಸಿನಲ್ಲಿ ನಾನು ಓದಿ ಏನೋ ಒಂದು ಕೆಲಸ ತಗೋಬೇಕು ಆ ಥರ ಇಲ್ಲ. ಭಾಳ ಮನುಷ್ಯನಿಗೆ ಭಾಳ ಇದ್ದು ಆವಾಗ ಆಸೆ ಆಕಾಂಕ್ಷ. ಆದರೆ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮರಿಗೆ ಭಾಳ ಕಷ್ಟ ಇತ್ತು. ಬಾಯಿ ಕೆಲಸ ಮಾಡಿ ಬಾಯಿ ತೋಡಿ ಅವರು
ಆಮೇಲೆ ಒಂದು ಇದು ಕೊಡ್ತಿದ್ರು, ಏನು ಗೋಧಿ ನಮ್ಮ ಇದ್ರಾಗ ಚರ್ಚ್ನಾಗ ಆ ಗೋಧಿ ತಂದೆ ನಾವು ಎಲ್ಲರೂ ಸ್ವಲ್ಪ 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 ಹಂಚ್ಕೊಂತಿದ್ವಿ. ಭಾಳ ಕಷ್ಟ ಇತ್ತು. ನಾವು ಓದ್ಬೇಕು, ಏನನ್ನ ಮಾಡ್ರಿ ಅಂದ್ರೆ ಭಾಳ ಕಷ್ಟ ಇತ್ತು. ಓದಕ್ಕೆ ಹಾಕಕ್ಕೆ ಆಗ್ತಿದ್ದಿಲ್ಲ. ಅಂಥ ಟೈಮಲ್ಲಿ ಕೂಡ ತಾವು ಕಣ್ಣೀರು ಹಾಕಿ ಜೀವನ ಮಾಡಿದಿರಿ. ಬಟ್ ಇವತ್ತು ಆ ಟೈಮಲ್ಲಿ ನಮಗೆ ಬಂದು ಸಹಾಯ ಮಾಡಿದ್ರು, ಇವತ್ತು ಅವ್ರು ನೆನಪಾಗ್ತಾರೆ ಸರ್ ಅಂತಕ್ಕಂಥವ್ರು ಯಾರು ಸರ್? ನಮಗೆ ಒಳ್ಳೆ ಸಹಾಯ ಮಾಡಿದ್ರು, ಸ್ವಲ್ಪ ಹಿಡಿದ್ರು ಅಂದ್ರೆ ಒಂದು ಅಲ್ಲೇ ನಮ್ಮ ಓಣಿ ಅಕ್ಕಪಕ್ಕದಾಗ ಒಂದು ತಾಯಿ ತಂದೆ ಇದ್ದಂಗೆ ಇದ್ರು ಅವರು. ಒಳ್ಳೆ ಚೆನ್ನಾಗಿ ಅವರು ಏನೋ ಹೊಟ್ಟೆ ಹಸ್ಕೊಂಡು ಹುಡುಗರು ಮಕ್ಕಂದರ ಉಪವಾಸ ಏನೇನಿಲ್ಲ ಅವ್ರ ಮನೆಗೆ ಅಂತೇಳಿ ಸ್ವಲ್ಪ ಮುಚ್ಚಿಕ್ಕೊಂಬಂದು ಅವ್ರ ಗಂಡಕ್ಕೆ ಗೊತ್ತಿಲ್ದಂಗೆ ತಾಂಬಂದು ಕೊಡ್ತಿದ್ರು. ಆ ಥರ ಸಹಾಯ ಮಾಡಿದ್ದಾರೆ. ಏನು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವೇನು ರಹಮಾನ್ ಬಗ್ಗೆ ಸ್ವಲ್ಪ ಸಮೀಕ್ಷೆ ಮಾಡಿದ್ರೆ ಇವತ್ತು ಕೂಡ ಒಂದು 10 ರೂಪಾಯಿ ಸಂಪಾದನೆ ಮಾಡಿ ನನಗೋಸ್ಕರ ಮಾಡ್ಬೇಕು ಅನ್ನೋದು ಬಿಟ್ಟು ಭಾಳಷ್ಟು ಏನೋ ಒಂದಿಷ್ಟು ಬಡವರಿಗೆ ಹಂಚೋಣ ಅನ್ನೋ ದೃಷ್ಟಿಯಿಂದ ಬಂದರೆ ನಿಜವಾಗ್ಲೂ ಒಂದು ಕನಸು ಅಂತಕ್ಕಂಥದ್ದು ಏನು ಸರ್ ನಿಮಗೆ? ಅಂದರೆ ನಮಗೆ ಏನಂದ್ರೆ ಈಗ ನಾವು ಇಷ್ಟೆಲ್ಲ ಕಷ್ಟ ಬಿದ್ದೀವಿ, ಈಗ ಜನ ಕಷ್ಟ ಇದು ನೋಡ್ತೀವಿ, ನೋಡಿ ಕಣ್ಣಿಲಿ ನೋಡಿ ಇದು ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡೋಣಪ್ಪ. ಆ ಮಟ್ಟದಾಗ ನಮ್ಮ ಮಟ್ಟದಾಗ ಅವರು ಬರಬೇಕು, ನಮ್ಮ ಮಟ್ಟದಾಗ ಅವ್ರು ಇರಬೇಕು, ಚೆನ್ನಾಗಿರ್ಬೇಕು ಅವರು ಅಂಬೋದೊಂದು ಇದು. ಏನು ವಿಶೇಷವಾಗಿ ಯಶವಂತ ನಗರ ಒಂದು ಗ್ರಾಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನು ಕೆಲಸಗಳಾಗಿದೆ? ಇಲ್ಲ, ಒಳ್ಳೊಳ್ಳೆ ಕೆಲಸಗಳಾಗಿದೆ ನಮ್ಮ ಯಶವಂತನಗರದ ಗ್ರಾಮದ ಬಗ್ಗೆ. ನಮ್ಮ ಎಲ್ಲ ಇದಕ್ಕೆ ನಮ್ಮ ಸಮಾಧಾನಕ್ಕೆ ಅಲ್ಲ, ಎಲ್ಲ ಸಮಾಧಾನಕ್ಕೆ ಇದು ಕಲ್ಯಾಣ ಮಂಟಪ ಆಗಲಿ, ಇವರಿಗಾಗಲಿ, ನಮ್ಮ ಮುಸ್ಲಿಮ್ಸಿಗಾಗಿ ಶಾದಿ ಹಾಲು ಆಗ್ತದೆ. ಮತ್ತು ಒಂದು ಬೇಡಿಕೆ ಇಟ್ಟಿದ್ದೀವಿ, ನಮಗೆ ಬ್ರಿಡ್ಜ್ ಆಗಬೇಕು, ಒಳ್ಳೆ ಬ್ರಿಡ್ಜ್. ಇದು ಶ್ರಮ ಒಯ್ಯಕ್ಕೆ ಆಗಲ್ಲ ಅಂಥೇಳಿ ಒಳ್ಳೆ ಇದು ಮಾಡಿದ್ವಿ ನಾವು MLA MP ಗೆ ಮಾಡಿದಾಗ. ಅವಾಗ ಹೋಗಿ ಹಾಕ್ಯಂದು ಅವ್ರು ಭಾಳ ಕಷ್ಟ ಬಿದ್ದು ತಂದರು, ಬ್ರಿಡ್ಜ್ ಹಾಕಿದ್ದಾರೆ, ಶಾದಿ ಹಾಲು ಹಾಕಿದ್ದಾರೆ, ಎಲ್ಲ ಸಂದ ಭಾವನೆಗಳು ಮತ್ತು ದೇವಸ್ಥಾನಗಳು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ. ಆದರೆ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಯಾಕೆ ನಿಮ್ಗೆ ಆಯ್ಕೆ ಆಯಿತು ಅಂತ? ಇಲ್ಲ, ಕಾಂಗ್ರೆಸ್ ಪಾರ್ಟಿ ಅಂದರೆ ಸ್ವಲ್ಪ ಬಡವರಿಗೆ ನಾವು ನೋಡ್ತಕ್ಕದ ನಮಗೆ ತಿಳುವಳಿಕೆ ಬಂದಲ್ಲಿ ಸಹ ಆದಷ್ಟು ಬಡವರಿಗೆ ಸ್ವಲ್ಪ ಸಹಾಯ ಆಗುತ್ತೆ. ನಮಗೆ ಫಸ್ಟ್ ಇದು ನಮಗೆ ಬಡವ್ರು ಚೆನ್ನಾಗಿರ್ಬೇಕು. ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಇದು ಆಗಲಿ, ಬಡವರಿಗೆ ಸ್ವಲ್ಪ ಸಹಾಯ ಮಾಡ್ತಾರಂದ್ರೆ ನಮಗೆ ಅದು ಭಾಳ ಮನಸ್ಸಿಗೆ ಖುಷಿ ಆಗುತ್ತೆ. ಬಡವರಿಗೆ ಈಗ ಬಡವರು ಮೇಲೆ ಬರಬೇಕಲ್ಲ. ಈಗ ಸೌಕರ್ಯ ಇದ್ದಂಥರೇ ಮ್ಯಾಗ ಹೋಗಿ ಅಂತ ಇದ್ರೆ ಇಲ್ಲ. ಇದು ಬಡವರಿಗಾಗಿ ಎಲ್ಲ ಒಳ್ಳೊಳ್ಳೆ ಸ್ವಲ್ಪ ಕೆಲಸಗಳು ನಮಗೆ ಗೊತ್ತಾದಾಗಲಿ ಸಹ ಒಳ್ಳೊಳ್ಳೆ ಕೆಲಸಗಳು ಕಾಂಗ್ರೆಸ್ನಾಗ ಆಗ್ತಿದ್ದಾವೆ. ಸಮಾಜ ಸೇವೆ ಅಂತ ಹೋದಾಗ ಅಥವಾ ಏನೋ ಒಂದಿಷ್ಟು ದಾನ ಧರ್ಮ ಅಂತ ಹೋದಾಗ ಕೂಡ ಭಾಳಷ್ಟು ತಾವು ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಎಲ್ಲಿ ಕೂಡ ಹೊರಗಡೆ ಬರಲಿಲ್ಲ. ಆದರೂ ಕೂಡ ಈ ಒಂದು ಸಮಾಜ ಸೇವೆಗೆ ನಿಮ್ಮ ಮನೆಯವರು ಶ್ರೀಮತಿ ಅವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಸರ್? ಇಲ್ಲ, ಒಳ್ಳೆ ನಮಗೆ ಎಲ್ಲೇನೋ ಹೋಗಲಿ ಅದು ಹಂಗಾಗಿ ನಾವು ಬೆಳೆಯೋಕ್ಕೆ ಕಾರಣ. ಎಲ್ಲೇನೋ ಹೋಗಲಿ, ಏನೇ ಮಾಡಲಿ, ನಾವು ಯಾರಿಗೇನೋ ಏನಾರ ದಾನ ಮಾಡಲಿ, ಇಲ್ಲ ಅವ್ರು ಬಂದರೆ ಒಂದು 5,000 ಕೊಟ್ಟು ಕಳಿಸು, ಮನೆಗೆ ಐತೆ ನೋಡು, ನಾನು ಇಲ್ಲ ಬೇರೆ ಕಡೆಗೆ ಅಂದ್ರೆ ಜೊತೆ ಅವರು ಮನ್ಸಿಲ್ದಂಗೆ ಒಂಥರ ಮನ್ಸಿಲ್ಸ ಅವರು ಖುಷಿಲಿಸ ಕೊಡ್ತಾರೆ. ಮನೆಯವರು ಕೂಡ ಒಳ್ಳೆ ಚೆನ್ನಾಗಿ ಸಪೋರ್ಟ್ ಇರೋದು. ಏನು ಹೇಳ್ತೀರಾ ಸರ್? ಇವತ್ತು ಭಾಳಷ್ಟು ನಿಮಗೆ ಸ್ನೇಹಿತರಿದ್ದಾರೆ, ಹಾಗೆ ಸಂಡೂರಲ್ಲಾದರೂ ಕೂಡ ಭಾಳಷ್ಟು ಹಳ್ಳಿಗಳಲ್ಲಿ ಕೂಡ ತಮ್ಮ ಹೆಸರಿದೆ. ಹೀಗಾಗಿ ಏನು ಒಂದು ಸಂದೇಶ ಕೊಡ್ತಾರೆ ಅಂದರೆ ಸಮಾಜ ಸೇವೆ ಬಗ್ಗೆ, ಅಂದರೆ ದುಡ್ಡಿರೋನು ಮಾಡ್ಬೇಕಾ, ಏನು ದಿಮಾಕ್ ಸ್ಟೈಲ್ಗೋಸ್ಕರ ಮಾಡ್ಬೇಕಾ? ಯಾರು ಸಮಾಜ ಸೇವೆಗೆ ದುಡ್ಡಿರೋನು ದಿಮಾಕಾಗಿ ನಾ ತೋರ್ಸ್ಕೊಂಬೇಕಾಗಿ ಈಗ ಓಣ್ಯಾಗ ನನಗೆ ಸೈ ಅನ್ಲಿ ಅಂತ ಮಾಡೋಣ ಅವ್ನು ಭಾಳ ದಿವಸದಲ್ಲ. ಅದು ಸ್ವಲ್ಪ ದಿವಸದ. ಅದು ಯಾವಾಗಿದ್ರೆ ಈಗ ಒಳ್ಳೆನಾಗೇ ಉಳಿತಾನೆ, ಕೆಟ್ಟನಾಗೆ ಹೋಗ್ಬಿಡ್ತಾನೆ. ಕೆಟ್ಟನು ಯಾವಾಗಿದ್ರೆ ಬೈಲಿಗೆ ಬೀಳಲೇಬೇಕು. ಅದು ಈಗ ಸುಮ್ಮನೆ ಏನೋ ಒಂದು ತೋರ್ಸೋಕ್ಕಾಗಿ ಜನ ಇದು ಮಾಡೋಕ್ಕಾಗಿ ಮಾಡಕ್ಕೆ ಹೋದ್ರೆ ಅದು ಒಂದು ದಿವಸ ಬೈಲಿಗೆ ಬಂದ್ಬಿಡ್ತದೆ. ಅಂದ್ರೆ ಸಮಾಜ ಸೇವೆ ಮಾಡಕ್ಕೆ ಹೃದಯವಂತಿಕೆ ಇರಬೇಕು, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ಹೇಳ್ತಾ ಇರೋದು. ದುಡ್ಡು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ಮನುಷ್ಯನಿಗೆ ಒಂದು ಮಾಡ್ಬೇಕಪ್ಪ, ಒಳ್ಳೇದು ಮಾಡಬೇಕು ಅಂಬೋದು ಒಂದು ಇಟ್ಕೊಂಡು ಹೋದನು ಇದಾಗ್ತದೆ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಗಳು ಒಳ್ಳೊಳ್ಳೆ ಸಹಾಯ ಮಾಡಿ ಇದು ಏನೇ ಒಂದು ಇಲ್ಲಿ ಈ ಮಟ್ಟಕ್ಕೆ ಬರೋ ಕಾರಣ ನಮ್ಮ ಫ್ರೆಂಡ್ಗಳೇ ಕಾರಣ. ನಮಸ್ಕಾರಗಳು ನಮ್ಮ ಯಶವಂತನಗರ ಗ್ರಾಮ ಪಂಚಾಯತಿಗೆ, ಎಲ್ಲರಿಗೆ, ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ, ಹಿಂದೂ ಬಾಂಧವರಿಗೆ, ನಮ್ಮ ಎಲ್ಲ ಫ್ರೆಂಡ್ಗಳಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು.